ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 13ನೇ ಅಧ್ಯಾಯದ ಕೊನೆಯಲ್ಲಿದ್ದೇವೆ. ಈ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಅನಿತ್ಯವಾಗಿರತಕ್ಕಂತಹ ವಸ್ತುಗಳಲ್ಲಿದ್ದರೂ ಕೂಡ ಅವನು ನಿತ್ಯನೇ ಆಗಿದ್ದಾನೆ. ಎಲ್ಲ ಜೀವರಲ್ಲಿಯೂ ಇರತಕ್ಕಂತಹ ಪರಮಾತ್ಮನಿಗೆ ಅವನಿಗೆ ಯಾವುದೇ ನಾಶ ಇಲ್ಲ ಎಂಬುದನ್ನು ಅನಾದಿತ್ವಾತ್ ನಿರ್ಗುಣತ್ವಾತ್ ಎಂಬ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡಿದರು. ಜೀವನ ಶರೀರಕ್ಕೆ ನಾಶ ಇದೆ ಹೊರತು ಜೀವನಿಗೆ ನಾಶ ಇಲ್ಲ. ಜೀವ ಪರಮಾತ್ಮ ಇಬ್ಬರೂ ನಿತ್ಯರೇ, ಅನಾದಿ ಮತ್ತು ನಿತ್ಯ. ಜೀವನ ಶರೀರಕ್ಕೆ ನಾಶ ಇದೆ, ಆದರೆ ಆ ಜೀವನ ಶರೀರದಲ್ಲಿರತಕ್ಕಂತಹ ಪರಮಾತ್ಮನಿಗೆ ನಾಶ ಇಲ್ಲ. ಯಾಕೆಂದರೆ ಅವನು ಅವ್ಯಯ. ಅದಕ್ಕೆ ಎರಡು ಕಾರಣ ಕೊಟ್ಟರು. ಒಂದು, ಅವನು ಅನಾದಿಯಾಗಿದ್ದಾನೆ, ಮತ್ತೊಂದು ನಿರ್ಗುಣನಾಗಿದ್ದಾನೆ ಅಂತ. ನಿರ್ಗುಣ ಅಂದರೆ ಪ್ರಕೃತಿಯ ಏನು ಸತ್ವಜಸ್ತಮೋ ಗುಣಗಳಿವೆ ಅವುಗಳಿಂದ ರಹಿತನಾಗಿದ್ದಾನೆ. ಆದ್ದರಿಂದ ಅವನು ಅವ್ಯಯ ಅಂತ ಹೇಳೋದೇ ಸರಿ. ಅವನಿಗೆ ಪ್ರಾಕೃತವಾಗಿರತಕ್ಕಂಥ ಶರೀರವೂ ಇಲ್ಲ, ಗುಣತ್ರಯಗಳ ಒಂದಲ್ಲಿಲ್ಲ. ಆದ್ದರಿಂದ ಅವನು ನಿತ್ಯ. ಅವನಿಗೆ ವ್ಯಯ ಇಲ್ಲ, ಯಾವುದೇ ವ್ಯಯ ಇಲ್ಲ, ಅವನಿಗೆ ನಾಶ ಇಲ್ಲ. ಮತ್ತು ಅನಾದಿಯಾಗಿದ್ದಾನೆ. ಅನಾದಿಯಾಗಿದ್ದು ಭಾವರೂಪನಾಗಿದ್ದಾನೆ. ಈಶ್ವರ ನಿತ್ಯ ಅನಾದಿ ಭಾವತ್ವಾತ್. ಪರಮಾತ್ಮ ನಿತ್ಯ, ಯಾಕೆಂದರೆ ಅನಾದಿ ಭಾವ ವಸ್ತು ಆಗಿದ್ದಾನೆ. ಪ್ರಾಗಭಾವ ಅದು ಅನಾದಿಯಾಗಿದ್ದರೂ ಕೂಡ ಒಂದು ವಸ್ತು ಹುಟ್ಟಿದ ಮೇಲೆ ಆ ವಸ್ತುವಿನ ಪ್ರಾಗಭಾವ ನಾಶವಾಗತ್ತೆ. ಭಾವವಸ್ತು ಹಾಗಲ್ಲ. ಭಾವವಸ್ತುವಾಗಿದ್ದು ಅನಾದಿಯಾಗಿದ್ದರೆ ಅಂತಹ ಒಂದು ಅನಾದಿಯಾಗಿರ್ತಕ್ಕಂತಹ ಭಾವವಸ್ತು ನಾಶವಾಗಿದ್ದೇ ಇಲ್ಲ. ಆದ್ದರಿಂದ ಅನಾದಿ ಭಾವರೂಪ ಅನಾದಿಯಾಗಿದ್ದರಿಂದ, ನಿರ್ಗುಣನಾಗಿದ್ದರಿಂದ ಇವನಿಗೆ ಯಾವ ದೇಹದಲ್ಲಿದ್ದರೂ ಕೂಡ ನಾಶಾದಿಗಳಿಲ್ಲ ಎಂಬುದನ್ನು ಈ ಶ್ಲೋಕಕ್ಕೆ ಒಂದು ರೀತಿ ಅರ್ಥವನ್ನು ನಿರೂಪಣೆ ಮಾಡಿ ಇನ್ನೊಂದು ರೀತಿಯ ಅರ್ಥವನ್ನು ಹೇಳಿಕ್ಕೆ ಹೊರಟಿದ್ದಾರೆ. ಈ ಸರ್ವಂ ಖಲ್ವಿದಂ ಬ್ರಹ್ಮ ಯದ್ವಾ ಸರ್ವಂ ಖಲ್ವಿದಂ ಬ್ರಹ್ಮ ಪುರುಷ ಏವೇದಂ ಸರ್ವಂ ಇತ್ಯಾದಿನ ವಿಷ್ಣೋ ಸರ್ವಚಿದಚಿದಾತ್ಮಕತ್ವ ಪ್ರತೀತೇಃ ವಾದ್ಯಂತರೈಃ ತಥೋಕ್ತಿಶ್ಚ ಕಥಂ ಭೂತಾನಾಂ ವಿಷ್ಣೋ ಪೃಥಗ್ಭಾವಃ ಇತ್ಯತಃ ಶ್ರುತಿ ತಾತ್ಪರ್ಯ ಪರಿಜ್ಞಾನ ಪ್ರಾಪ್ತಮದ್ವೈತಂ ಸಹೇತುಕಂ ನಿರಾಹ. ಹಿಂದಿನ ಶ್ಲೋಕದಲ್ಲಿ ಈ ಅನಾದಿತ್ವಾತ್ ನಿರ್ಗುಣತ್ವಾತ್ ಎಂಬ ಈ ಶ್ಲೋಕದ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ದು? ಈ
ಪೃಥಕ್ ಭಾವ ಅದು ಪರಮಾತ್ಮನಿರತಕ್ಕಂತಹ ರೂಪಗಳಿಗೆ ಭೇದ ಇಲ್ಲ. ಪರಮಾತ್ಮ ಎಲ್ಲ ಶರೀರಗಳಲ್ಲಿ ಇದ್ದರೂ ಕೂಡ ಅವನು ಎಲ್ಲ ಜೀವರಿಗಿಂತ ಅವನು ಭಿನ್ನನಾಗಿದ್ದಾನೆ ಎಂಬುದನ್ನು ಯಾವ ತಿಳ್ಕೊಳ್ತಾನೆ, ಪರಸ್ಪರ ಭಿನ್ನರಾಗಿರತಕ್ಕಂತಹ ಜೀವರನ್ನು ಪರಮಾತ್ಮನಲ್ಲಿ ಇದ್ದವನು ಪರಮಾತ್ಮನಲ್ಲಿ ಅವರೆಲ್ಲ ಇರ್ತಾರೆ ಅಂತ ಯಾವನು ತಿಳ್ಕೊಳ್ತಾನೆ, ಹಾಗೂ ಅದೇ ಪರಮಾತ್ಮನಿಂದ ಎಲ್ಲ ಜೀವರು ಉತ್ಪನ್ನರಾಗಿದ್ದಾರೆ ಅಂತ ಯಾವನು ತಿಳ್ಕೊಳ್ತಾನೋ ಅವನು ಪರಮಾತ್ಮನ ಹೊಂತಾನೆ ಅಂತ ಆ ಶ್ಲೋಕದಲ್ಲಿ ಹೇಳಿತು. ಯಥಾಭೂತ ಪೃಥಗ್ಭಾವಂ ಏಕಸ್ಥಮನು ಪಶ್ಯತಿ ತಥೈವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತಿ ತದಾ ಎಂಬ ಶ್ಲೋಕದಲ್ಲಿ ಹೇಳಿತು. ಯಾವಾಗ ಸಾಧಕ ಪರಮಾತ್ಮನ ಹೊಂತಾನೆ ಅಂದರೆ ಈ ಪರಸ್ಪರ ಭಿನ್ನರಾಗಿರತಕ್ಕಂತಹ ಜೀವರನ್ನು ಒಬ್ಬನೇ ದೇವನಲ್ಲಿ ಇರುವವರನ್ನಾಗಿ ತಿಳ್ಕೊಳ್ತಾನೋ ಆಗ ಅವನು ಪರಮಾತ್ಮನ ಹೊಂತಾನೆ ಅಂತ ಆ ಶ್ಲೋಕದಲ್ಲಿ ಹೇಳಿತು. ಅಲ್ಲಿ ಜೀವರು ಪರಸ್ಪರ ಭಿನ್ನರಾಗಿದ್ದಾರೆ, ಪರಮಾತ್ಮನಿಗಿಂತಲೂ ಅವರು ಭಿನ್ನರಾಗಿದ್ದಾರೆ ಎಂಬ ವಿಚಾರವನ್ನು ಕೃಷ್ಣನಲ್ಲಿ ಹೇಳಿದ. ಅದರ ಮೇಲೊಂದು ಆಕ್ಷೇಪ ಬರ್ತದೆ, ಜೀವ ಪರಮಾತ್ಮರಿಗೆ ಭೇದವೇ ಇಲ್ಲ. ಹೀಗಿರುವಾಗ ಭೇದವೇ ಇಲ್ಲದೇ ಇರುವುದರಿಂದ ವಿಷ್ಣೋ ಸರ್ವಚಿದಾಚಿದಾತ್ಮಕತ್ವ ಪ್ರತೀತೇ ವಾದ್ಯಂತರಹಿ ತಥೋಕ್ತಿಶ್ಚ ಕಥಂ ಭೂತಾನಾಂ ವಿಷ್ಣು ಪೃಥಗ್ಭಾವ. ಎಲ್ಲ ಜೀವರಿಗೆ ವಿಷ್ಣುವಿನ ಪೃಥಗ್ಭಾವ ಹೇಗೆ? ಏಕೆಂದರೆ ಸರ್ವಂ ಖಲ್ವಿದಂ ಬ್ರಹ್ಮ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರತಕ್ಕಂತಹ ಶ್ರುತಿ ಇದು. ಸರ್ವಂ ಖಲ್ವಿದಂ ಬ್ರಹ್ಮ, ಇದೆಲ್ಲವೂ ಬ್ರಹ್ಮನೇ ಆಗಿದ್ದಾನೆ. ಪುರುಷ ಏವೇದಂ ಸರ್ವಂ, ಸರ್ವವು ಪುರುಷನೇ ಆಗಿದ್ದಾನೆ ಎಂಬುದಾಗಿ ಮುಂಡಕೋಪನಿಷತ್ನಲ್ಲಿ ಬರುತ್ತೆ. ಹಾಗೆಯೇ ಇದೆಲ್ಲವೂ ಬ್ರಹ್ಮನೇ ಆಗಿದ್ದಾನೆ ಅಂತ ಹೇಳುವಾಗ ಜೀವನಿಗೂ ಬ್ರಹ್ಮನಿಗೂ ಐಕ್ಯ, ಜಡವಾಗಿರತಕ್ಕಂತಹ ಜಗತ್ತಿಗೂ ಬ್ರಹ್ಮನಿಗೂ ಐಕ್ಯ, ಎಲ್ಲವೂ ಬ್ರಹ್ಮನೇ ಅಂತಾಗುವಾಗ ಜೀವ ಬ್ರಹ್ಮ ಭೇದವೇ ಇಲ್ಲ, ಜೀವ ಪರಮಾತ್ಮ ಭೇದವೇ ಇಲ್ಲ. ಇದನ್ನು ಈ ಶ್ರುತಿವಾಕ್ಯಗಳು ಹೇಳ್ತಾ ಇರೋದ್ರಿಂದ ಈ ವಿಷ್ಣುವಿಗೆ ಈ ಪೃಥಗ್ಭಾವವನ್ನು ಚೇತನಾತ್ಮಕವಾಗಿರತಕ್ಕಂತಹ ಸಮಗ್ರ ಜಗತ್ತಿನಿಂದ ಪೃಥಗ್ಭಾವವನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ಸರಿಯಲ್ಲ ಎಂಬ ಪ್ರಶ್ನೆಗೆ ಉತ್ತರವಾಗಿ ಈ ಶ್ಲೋಕಕ್ಕೆ ಮತ್ತೊಂದು ವ್ಯಾಖ್ಯಾನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಮತ್ತೊಂದು ಅರ್ಥವನ್ನು ಹೇಳ್ತಾ ಇದ್ದಾರೆ. ಅದನ್ನು ವಿವೃತಿಯಲ್ಲಿ ವಿವರಿಸ್ತಾರೆ. ಯದ್ವಾ ಅಥವಾ ಸರ್ವಂ ಖಲ್ವಿದಂ ಬ್ರಹ್ಮ ಪುರುಷ ಏವೇದಂ ಸರ್ವಂ ಇತ್ಯಾದಿ ವೇದವಾಕ್ಯಗಳಿಂದ ನಮಗೇನು ಗೊತ್ತಾಗ್ತಾ ಇದೆ ಅಂದರೆ ವಿಷ್ಣೋ ಸರ್ವಚಿದಾತ್ಮಕತ್ವ ಪ್ರತೀತೇ, ವಿಷ್ಣು ಎಲ್ಲ ಚಿದಾತ್ಮಕವಾಗಿರತಕ್ಕಂತಹ ಅಚೇತನಾತ್ಮಕವಾಗಿರತಕ್ಕಂತಹ ಸರ್ವ ಜಗತ್ತಿಗೆ ಅಭಿನ್ನನಾಗಿ ವಿಷ್ಣುವಿಗೆ ಎಲ್ಲ ಚಿದಾತ್ಮಕತ್ವ, ವಿಷ್ಣು ಬೇರೆಯಲ್ಲ, ಸರ್ವ ಚಿದಾತ್ಮಕವಾಗಿರತಕ್ಕಂತಹ ಈ ಜಗತ್ತು ಬೇರೆಯಲ್ಲ ಅಂತ ತೋರ್ತಾ ಇರೋದೆಂದರು. ಮತ್ತು ಇತರ ವಾದಿಗಳು, ಅದ್ವೈತವಾದಿಗಳು ಕೂಡ ಹಾಗೆ ಹೇಳ್ತಾ ಇದ್ದಾರೆ, ಜೀವಬ್ರಹ್ಮರಿಗೆ ಭೇದ ಇಲ್ಲ ಅಂತ. ಹೀಗಿರುವಾಗ ಈ ವಿಷ್ಣುವಿಗೆ ಭೂತಾನಾಂ ಕಥಂ ಭೂತಾನಾಂ ಪೃಥಗ್ಭಾವ, ವಿಷ್ಣುವಿಗೆ ಎಲ್ಲ ಜೀವರ ಪೃಥಗ್ಭಾವ, ಎಲ್ಲ ಜೀವರೊಂದಿಗೆ ಭೇದವನ್ನು ಇಲ್ಲಿ ಹೇಳಿದ್ದು ಸರಿಯಲ್ಲ. ಶ್ರುತಿ ತಾತ್ಪರ್ಯ ಅಪರಿಜ್ಞಾನಾದಿ ಪ್ರಾಪ್ತಂ, ಈ ಛಾಂದೋಗ್ಯೋಪನಿಷತ್ತಾಗಲಿ ಮುಂಡಕೋಪನಿಷತ್ತಾಗಲಿ ಉಪನಿಷತ್ತುಗಳಲ್ಲಿ ಎಲ್ಲಿಯೂ ಕೂಡ ಜೀವಬ್ರಹ್ಮ ಅಭೇದವನ್ನು ಹೇಳಿಲ್ಲ. ಆ ಶ್ರುತಿಯ ತಾತ್ಪರ್ಯವನ್ನು ಅರ್ಥ ಮಾಡಿಕೊಳ್ಳದೆ ಅದ್ವೈತವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈ ಶ್ರುತಿಗಳ ಅರ್ಥ ಎಲ್ಲವೂ ಬ್ರಹ್ಮನೇ ಆಗಿದ್ದಾನೆ ಅಂದರೆ ಎಲ್ಲ ಜೀವರಿಗೂ ಬ್ರಹ್ಮನಿಗೂ ಅಭೇದ ಇದೆ ಅಂತ ಅರ್ಥ ಅಲ್ಲ. ಆ ಶ್ರುತಿಗಳ ತಾತ್ಪರ್ಯವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಶ್ರುತಿ ತಾತ್ಪರ್ಯ ಅಪರಿಜ್ಞಾನಾದಿ ಪ್ರಾಪ್ತಂ,
ಶ್ರುತಿಯ ತಾತ್ಪರ್ಯವನ್ನು ಸರಿಯಾಗಿ ತಿಳ್ಕೊಳ್ಳದೇ ಇರುವುದರಿಂದ ಬಂದಿರತಕ್ಕಂತಹ ಅದ್ವೈತವನ್ನು ಸಹೇತುಕಂ ಅಂದರೆ ಕಾರಣ ಸಹಿತವಾಗಿ ಈ ಶ್ಲೋಕದಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾನೆ ಕೃಷ್ಣ. ಅನಾದಿತ್ವ ನಿರ್ಗುಣತ್ವ ಎಂಬ ಈ ಶ್ಲೋಕದಿಂದ ಜೀವ ಬ್ರಹ್ಮ ಬೇರೆ ಬೇರೆಯೇ ಒಂದೇ ಅಲ್ಲ ಎಂಬ ವಿಚಾರವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಈ ಶ್ರುತಿಗಳ ಆಪಾತತಃ ಅದ್ವೈತ ಬೋಧಕವಾಗಿರತಕ್ಕಂತಹ ಶ್ರುತಿಗಳೇನಿವೆ ಅವೆಲ್ಲವೂ ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳ್ತಾ ಇಲ್ಲ. ಸ ಆತ್ಮ ತತ್ವಮಸಿ ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿ ಈ ವಾಕ್ಯಗಳು ತುಂಬ ಇವೆ. ವಿಷ್ಣು ತುರ್ಯದಲ್ಲಿ ಅವೆಲ್ಲ ಬರ್ತವೆ, ಆ ಶ್ರುತಿಗಳೆಲ್ಲ ಬರ್ತವೆ. ಈ ಎಲ್ಲ ಶ್ರುತಿಗಳ ತಾತ್ಪರ್ಯವನ್ನು ಸರಿಯಾಗಿ ತಿಳಿದುಕೊಳ್ಳದೇ ಇರುವುದರಿಂದ ಶ್ರುತಿ ತಾತ್ಪರ್ಯ ಅಪರಿಜ್ಞಾನ, ಅದನ್ನು ತಿಳಿದುಕೊಳ್ಳದೇ ಇರೋದರಿಂದ ಈ ಅದ್ವೈತ ಅನ್ನೋದು ಸರಿಯಲ್ಲ ಎಂಬುದಾಗಿ ಅದನ್ನು ಸಕಾರಣವಾಗಿ ಅಜ್ಞಾನದಿಂದ ಪ್ರಾಪ್ತವಾಗಿರತಕ್ಕಂಥ ಅದ್ವೈತವನ್ನು ಕಾರಣ ಸಹಿತವಾಗಿ ನಿರಾಕರಣೆ ಮಾಡ್ತಾ ಇದ್ದಾನೆ ಈ ಶ್ಲೋಕದಿಂದ. ಅನಾದಿತ್ವ ನಿರ್ಗುಣತ್ವ ಎಂಬ ಶ್ಲೋಕದಿಂದ. ಅಯಂ ಶರೀರಸ್ಥೋಪಿ, ಈ ಪರಮಾತ್ಮ ಶರೀರದಲ್ಲಿ ಇದ್ದರೂ ಶರೀರದ ಮೂಲಕವಾಗಿ ಸುಖ ದುಃಖಗಳನ್ನು ಭೋಗಿಸ್ತಕ್ಕಂಥವನು ಜೀವನು. ಅವ ಇಲ್ಲಿ ಶರೀರಸ್ಥ ಶಬ್ದದಿಂದ ವಾಚ್ಯರಾಗಿರ್ತಕ್ಕಂಥವನು. ಶರೀರಸ್ಥರಾಗಿರ್ತಕ್ಕಂಥವನು ಜೀವ, ಪರಮಾತ್ಮ ಅಲ್ಲ. ಪರಮಾತ್ಮನಿಗೆ ಈ ಪ್ರಾಕೃತಿಕವಾದ ಶರೀರ ಇಲ್ಲ. ಆದ್ದರಿಂದ ಶರೀರಸ್ಥನಾಗಿರತಕ್ಕಂತಹ ಜೀವ ಇದ್ದಾನಲ್ಲ, ಆ ಜೀವನಲ್ಲಿ ಇದ್ದರೂ ಕೂಡ ಆ ಜೀವನಲ್ಲಿ ಆ ಶರೀರದ ಮೂಲಕವಾಗಿ ಸುಖ ದುಃಖಗಳನ್ನು ಭೋಗಿಸ್ತಕ್ಕಂಥವನು ಜೀವನೇ ಹೊರತು ಪರಮಾತ್ಮ ಅಲ್ಲ. ಶರೀರಸ್ಥೋಪಿ, ಈ ಶರೀರಸ್ಥರಾಗಿರತಕ್ಕಂತಹ ಜೀವರಲ್ಲಿದ್ದರೂ ಕೂಡ ಪರಮಾತ್ಮ ಅವನು ಜೀವ ಅಭಿನ್ನನಲ್ಲ ಅಂತ ಹೇಳ್ತಾ ಇರೋದು. ಅಯಂ ಪರಮಾತ್ಮ ಶರೀರಸ್ಥೋಪಿ, ಶರೀರದಲ್ಲಿದ್ದರೂ, ಶರೀರದಂದರೆ ಶರೀರ ಅಭಿಮಾನಿತೆಯ ತತ್ಸ್ಥ ಸುಖ ದುಃಖಾದಿ ಭೋಕ್ತೃತೆಯ ಶರೀರಸ್ಥ ಅತ್ರ ಜೀವ ಅಭಿಮತಃ. ಶರೀರಸ್ಥೋಪಿ ಅಂದರೆ ಶರೀರಸ್ಥ ಅಂದರೆ ಜೀವ. ಶರೀರ ಅಭಿಮಾನಿತೆಯ, ಆ ಶರೀರದಲ್ಲಿರುವ ಅಭಿಮಾನದಿಂದಾಗಿ ಸುಖ ದುಃಖಗಳು. ಅದನ್ನು ಕೃಷ್ಣ ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣದ ಸುಖ ದುಃಖದ ಆಗಮಾಪಾಯನೋ ನಿತ್ಯ ತಾಂತಿ ದೀಕ್ಷಸ್ವ ಭಾರತ ಎಂಬ ಶ್ಲೋಕದಲ್ಲಿ ಜೀವನಿಗೆ ಈ ಶರೀರದ ಸಂಬಂಧದಿಂದಾಗಿ, ಈ ಶರೀರದಲ್ಲಿ ಅಭಿಮಾನಿಗಳ ಮೂಲಕವಾಗಿ ಅವರಿಗೆ ಸುಖ ದುಃಖಾದಿಗಳೇ ಹೊರತು ಅವುಗಳ ಅಂತಹ ಅಭಿಮಾನವನ್ನು ಕಿತ್ತೊಗೆದರೆ ಭೀಷ್ಮದ್ರೋಣಾದಿಗಳ ಹನನವಾದರೂ ಕೂಡ ನಿನಗೆ ದುಃಖ ಆಗುವುದಿಲ್ಲ ಎಂಬ ವಿಚಾರವನ್ನು ಅಲ್ಲಿ ಹೇಳಿದ್ದಾನೆ. ಹೀಗೆ ಅಭಿಮಾನವೇ ಸುಖ ದುಃಖಾದಿಗಳಿಗೆ ಮೂಲ. ಆದ್ದರಿಂದ ಆ ಶರೀರದ ಮೇಲೆ ಅಭಿಮಾನ ಇರುವುದರಿಂದಾಗಿ ತತ್ಸ್ಥ, ಆ ಶರೀರದಲ್ಲಿರ್ತಕ್ಕಂತಹ ಸುಖ ದುಃಖಾದಿಗಳನ್ನು ಭೋಗಿಸ್ತಕ್ಕಂಥವನು ಶರೀರದಲ್ಲಿರ್ತಕ್ಕಂತಹ ಜೀವನೇ ಅಂತ ಇಲ್ಲಿ ಅಭಿಮತವಾಗಿರತಕ್ಕಂಥ ಅರ್ಥ. ಶರೀರಸ್ಥೋಪಿ ನಭವತಿ, ಶರೀರಸ್ಥನಾಗಿದ್ದರೂ ಕೂಡ ಜೀವಾತ್ಮಕೋಪಿ ನಭವತಿ. ಅವನು ಶರೀರದಲ್ಲಿ ಅಂದರೆ ಜೀವನ ಶರೀರದಲ್ಲಿ ಇದ್ದರೂ ಕೂಡ ಅವನಿಗೆ ಶರೀರದ ಅಭಿಮಾನ ಇಲ್ಲ. ಜೀವನಿಗೆ ಮಾತ್ರ ಇರುವಂಥದ್ದು. ಇದಂ ಶರೀರ ಮತ್ತು ಅಭಿಮಾನ ಇರುವುದು ಜೀವನಿಗೆ, ಪರಮಾತ್ಮನಿಗಲ್ಲ. ಆದ್ದರಿಂದ ಇಲ್ಲಿ ಶರೀರಸ್ಥ ಅಂದರೆ ಜೀವನನ್ನು ಇಟ್ಕೋಬೇಕು ನಾವು, ಪರಮಾತ್ಮನನ್ನು ಇಟ್ಕೊಳ್ಳೋದಲ್ಲ ಎಂಬುದಾಗಿ ಈ ಶ್ಲೋಕ ಅಭಿಪ್ರಾಯ. ಜೀವನಲ್ಲಿ ಶರೀರದಿಂದ ವಿವಕ್ಷಿತರಾಗಿದ್ದಾನೆ ಹೊರತು ಶರೀರಸ್ಥೋ ನಭವತಿ, ಜೀವ ಅಭಿನ್ನನಲ್ಲ. ಪರಮಾತ್ಮ ಜೀವ ಅಭಿನ್ನನಲ್ಲ. ಜೀವನಿಗೆ ಶರೀರಸ್ಥ ಆದ ಮಾತ್ರಕ್ಕೆ ಅವನು ಇದಕ್ಕಿಂತ ಭಿನ್ನನಲ್ಲ, ಅಭಿನ್ನನಾಗಿದ್ದಾನೆ ಅಂತ ಅದರ ಅಭಿಪ್ರಾಯ. ಶರೀರಸ್ಥ ಜೀವಾತ್ಮತ ಶರೀರಸ್ಥೋಪಿ ನಭವತಿ ಜೀವಾತ್ಮಕೋಪಿ ನಭವತಿ. ಈ ಪರಮಾತ್ಮ
ಜೀವಾತ್ಮಕ ಆಗುವುದಿಲ್ಲ, ಜೀವನಿಗಿಂತ ಅಭಿನ್ನನಾಗುವುದಿಲ್ಲ. ಇನ್ನು ಪರಮಾತ್ಮ ಈ ಜೀವನಲ್ಲಿ ಇದ್ದರೂ ಕೂಡ ಶರೀರಸ್ಥನಾಗಿದ್ದರೂ ಸಹ ಅವನು ಜೀವಾತ್ಮಕ ಆಗುವುದಿಲ್ಲ. ಜೀವಾತ್ಮಕನೇ ಆಗುವುದಿಲ್ಲ ಅಂತಾದಮೇಲೆ ಇನ್ನು ಜಡಾತ್ಮಕ ಹೇಗಾಗ್ತಾನೆ? ಜೀವ ಅಭೇದವೇ ಇಲ್ಲ ಅಂತಾದಮೇಲೆ ಜಡಾಭೇದವು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ನಭವತಿ ಇತಿ ಅಪೇರರ್ಥ. ಅಲ್ಲಿ ಅಪಿ ಶಬ್ದ ಇದೆಯಲ್ಲ, ಅದಕ್ಕೆ ಅರ್ಥ ಹಾಗೆ. ಕಿಮು ವಾಚ್ಯಂ, ಜೀವಾಭಿನ್ನನೇ ಅಲ್ಲ ಅಂತ ಹೇಳಿದ ಮೇಲೆ ಕಿಮು ವಾಚ್ಯಂ ಜಡಾತ್ಮಕ ಅನುಭವತಿ, ಜಡಾತ್ಮಕದಲ್ಲ, ಜೀವಾಭಿನ್ನನೇ ಅಲ್ಲ ಅಂದಮೇಲೆ ಜಡಾಭಿನ್ನ ಅಲ್ಲ ಅಂತ ಕಿಮು ವಾಚ್ಯಂ ಹೇಳಬೇಕೇನು? ಅದು ಅರ್ಥಾತ್ ಸಿದ್ಧ. ಅಪಿ ಶಬ್ದದ ಅರ್ಥ ಗೊತ್ತಾಗತ್ತೆ. ಯಾಕೆ ಪರಮಾತ್ಮ ಜೀವಾಭಿನ್ನನಲ್ಲ ಅಂದರೆ ಅನಾದಿತ್ವಾತ್, ಅನಾದಿಯಾದ್ದರಿಂದ ದೇಹಯೋಗ ನಿಮಿತ್ತಾದಿಮತ್ವ ಹೀನತ್ವಾದಿತಿ ಯಾವತ್ತು ಅನಾದಿಯಾಗಿದ್ದಾನೆ. ಅನಾದಿಯಾದ್ದರಿಂದ ಅವನು ಈ ದೇಹ ಸಂಬಂಧದಿಂದ ಆಗತಕ್ಕಂತಹ ಉತ್ಪತ್ತಿ ವಿನಾಶಗಳು ಅವನಿಗೆ ಇಲ್ಲ. ಅನಾದಿತ್ವಾತ್, ಅನಾದಿಯಾಗಿದ್ದರಿಂದ ದೇಹ ಸಂಬಂಧಿಯಾಗಿರತಕ್ಕಂತಹ ಉತ್ಪತ್ತಿ ವಿನಾಶಾದಿಗಳು ಇಲ್ಲವ ಆದ್ದರಿಂದ ಮತ್ತು ನಿರ್ಗುಣತ್ವ, ಸತ್ವಾದಿ ಗುಣಗಳಿಂದ ಹೀನ ಆಗಿದ್ದರಿಂದ ಅವ್ಯಯ, ಅವನಿಗೆ ದೇಹದ ನಾಶದಿಂದಾಗಿ ಅವನಿಗೆ ನಾಶ ಇಲ್ಲ. ದೇಹ ನಾಶ ನಿಮಿತ್ತವಾಗಿ ಅವನು ನಾಶ ಇಲ್ಲದವನಾಗಿದ್ದಾನೆ, ಅವ್ಯಯ. ಆದ್ದರಿಂದ ಅವನಿಗೆ ಯಾವ ಲೇಪ ಇಲ್ಲ. ಕರೋತಿ ಅಂದರೆ ಸರ್ವಕರ್ತೃವಾಗಿದ್ದಾನೆ. ಹಿಂದೆ ಅರ್ಥ ಮಾಡಿದ್ದು ನಕರೋತಿ ನಲಿಪ್ಯತೆ ಅಂತ. ಮೊದಲನೇ ವ್ಯಾಖ್ಯಾನದಲ್ಲಿ ಅವನು ಯಾವುದನ್ನು ಮಾಡುವುದಿಲ್ಲ ಅಂತ, ಅಂದರೆ ಇತರರನ್ನು ಅಪೇಕ್ಷೆಯನ್ನು ಮಾಡುವುದಿಲ್ಲ. ಅವನಿಗೆ ಇತರರು ಯಾರೂ ಕರ್ತೃಗಳಿಲ್ಲ. ಅವನ ಕರ್ತೃತ್ವ, ಅವನ ಕ್ರಿಯಾಶಕ್ತಿ ಅದು ಲೋಕ ವಿಲಕ್ಷಣವಾಗಿರುವಂಥದ್ದು ಅಂತ ಹೇಳಿದ ಅರ್ಥ. ಇಲ್ಲಿ ನಕರೋತಿ ಅಲ್ಲ, ಕರೋತಿ. ಅವ ಸರ್ವಕರ್ತೃವಾದ್ದರಿಂದ ಎಲ್ಲವನ್ನು ಮಾಡಿದರೂ ಕೂಡ ಅದರಿಂದ ಆಗ್ತಕ್ಕಂತಹ ಫಲವನ್ನು ಅವನು ಅನುಭವಿಸುವುದಿಲ್ಲ ಅಂತ ಅದರರ್ಥ. ಕರೋತಿ ಸರ್ವಕರ್ತೃವಾಗಿದ್ದಾನೆ, ಆದ್ದರಿಂದ ನಲಿಪ್ಯತೆ, ಅವನು ಎಲ್ಲವನ್ನು ಮಾಡಿದರೂ ಕೂಡ ಅದರಿಂದ ಆಗ್ತಕ್ಕಂತಹ ಫಲವನ್ನು ಅವನು ಅನುಭವಿಸುವುದಿಲ್ಲವಾದ್ದರಿಂದ ದೇಹಯೋಗ ನಿಮಿತ್ತಾದಿಮತ್ವ ಹೀನತ್ವಾದ್ ಇತ್ಯಾವುದು. ಸತ್ವಾದಿಗುಣ ಹೀನತ್ವಾತ್, ಸತ್ವಾದಿ ಗುಣಗಳಿಲ್ಲ, ಆದ್ದರಿಂದ ದೇಹವೇ ನಿಮಿತ್ತವಾಗಿರತಕ್ಕಂಥವೇನೂ ಕೂಡ ಅವನಿಗಿಲ್ಲ. ಕರೋತಿ ಮಾಡುತ್ತಾನೆ, ಏನು ಮಾಡುತ್ತಾನೆ? ಸರ್ವಕರ್ತೃತ್ವ, ಎಲ್ಲವನ್ನು ಅವನೇ ಮಾಡುವುದರಿಂದ ನ ಲಿಪ್ಯತೆ. ಹಿಂದೆ ನಕರೋತಿ, ಯಾವುದನ್ನು ಅವನು ಇತರರ ಅಪೇಕ್ಷೆಯಿಂದ ಮಾಡುವನಲ್ಲ, ಮತ್ತು ಯಾವುದವನಿಗೆ ಲೇಪ ಇಲ್ಲ ಅಂತ ಹಿಂದೆ ಹೇಳಿದ್ದು. ಇಲ್ಲಿ ಕರೋತಿ ಎಂಬುದೇ ಕಾರಣ ಆಗತ್ತೆ. ಇಲ್ಲಿ 5 ಕಾರಣದಲ್ಲಿ ಇದೊಂದು ಕಾರಣ ಆಗತ್ತೆ. ಏನು? ಸರ್ವಕರ್ತೃ ಆಗಿದ್ದಾನೆ, ಆದ್ದರಿಂದ ಸರ್ವಕರಣ ನಿಮಿತ್ತ ಫಲ ಅಭೋಕ್ತೃತ್ವಾಚ. ಅವ ಎಲ್ಲವನ್ನು ಅವನೇ ಮಾಡುವನಾದ್ದರಿಂದ ಎಲ್ಲವನ್ನು ಮಾಡುವುದರ ನಿಮಿತ್ತವಾಗಿ ಏನು ಫಲ ಬರ್ತದೆ, ಆ ಫಲವನ್ನು ಅವನು ಭೋಗಿಸುವನಲ್ಲ. ಆದ್ದರಿಂದ ಅವನಿಗೆ ಸುಖ ದುಃಖಾದಿಗಳಿಲ್ಲ. ಜೀವಸ್ಯ ಚ ಉಕ್ತಹೇತು ಪಂಚಕ ವಿಪರ್ಯಯವತ್ವ. ಈ ಪರಮಾತ್ಮ ಹೇಳ್ತಕ್ಕಂತಹ ಈ 5 ವಿಶೇಷಣಗಳು ಯಾವ ಕಾರಣಗಳು ಜೀವನದಲ್ಲಿಲ್ಲ. ಜೀವನು ಉಕ್ತ ಹೇತು, ಈ ಹಿಂದೆ ಹೇಳಿರ್ತಕ್ಕಂತಹ ಈ 5 ಹೇತುಗಳಿವೆಯಲ್ಲ, ಹೇತು ಪಂಚಕ, ಇವುಗಳು ಜೀವನದಲ್ಲಿ ಇಲ್ಲ. ಆದ್ದರಿಂದ ಅಂತ ಅರ್ಥ. ಜೀವಸ್ಯ ಚ ಉಕ್ತ ಹೇತು ಪಂಚಕ ವಿಪರ್ಯತ್ವ. ಮೇಲೆ ಹೇಳ್ತಕ್ಕಂತಹ 5 ಹೇತುಗಳು ಇರುವುದರಿಂದಾಗಿ ಪರಮಾತ್ಮನಿಗೆ ನಾಶ ಇಲ್ಲ ಅಂತ. ಆದರೆ ಜೀವನಿಗೆ ಈ ಹೇತು ಪಂಚಕಗಳು ಇಲ್ಲ. ಆದ್ದರಿಂದ ಏನು ಇಲ್ಲಿ ಭೇದ ಎಂಬುದು ಸಿದ್ಧವಾಗ್ತದೆ. ಈ ಹಿಂದೆ ಹೇಳ್ತಕ್ಕಂತಹ 5 ಹೇತುಗಳು ಪರಮಾತ್ಮನಲ್ಲಿ ಇವೆ, ಜೀವನದಲ್ಲಿಲ್ಲ. ಉಕ್ತ ಹೇತು ಪಂಚಕ ವಿಪರ್ಯ ಅಂದರೆ ಅಭಾವ. ಮೇಲೆ ಹೇಳ್ತಕ್ಕಂತಹ ಈ 5 ಕಾರಣಗಳಿವೆಯಲ್ಲ, ಇವು ಜೀವನದಲ್ಲಿ ಇಲ್ಲ, ಪರಮಾತ್ಮನಲ್ಲಿ ಇವೆ. ಆದ್ದರಿಂದ ಜೀವಬ್ರಹ್ಮರಿಗೆ ಅಭೇದ ಇರಲಿಕ್ಕೆ ಸಾಧ್ಯ ಇಲ್ಲ. ಈಶ್ವರ ಕರೋತಿ ನ ಲಿಪ್ಯತೆ. ಈಶ್ವರ ಮಾಡ್ತಾನೆ, ಬಟ್ ಅವನಿಗೆ ಯಾವುದು ಲೇಪ ಇಲ್ಲ. ಜೀವಸ್ತು ಅಲ್ಲ, ಜೀವನೆಲ್ಲವನ್ನು ಮಾಡೋದು ಪರಮಾತ್ಮ ಮಾಡ್ತಾನೆ, ಜೀವನೇ ಮಾಡೋದಲ್ವ ಅಂದರೆ ಅದಕ್ಕೆ ಜೀವಸ್ತು, ಜೀವನಾದರೂ ಏನು ಪರಮಾತ್ಮನೇ ಕರ್ತೃ, ಅವನಿಗೆ ಲೇಪ ಇಲ್ಲ.
ಜೀವನಿಗೆ ಅವನಿಗೆ ಜೀವ ಮಾಡ್ತಾನೆ, ಆದರೆ ಜೀವನ ಕರ್ತೃತ್ವ ಶಕ್ತಿ ಅದು ಪರಮಾತ್ಮನ ಅಧೀನ. ಅದನ್ನು ಪರಾತು ತಚ್ಛ್ರುತೆ ಎಂಬ ಸೂತ್ರದಲ್ಲಿ ಹೇಳಿದ್ದಾರೆ. ಜೀವನದಲ್ಲಿ ಕರ್ತೃತ್ವ ಇದೆ, ಆದರೆ ಅದು ಈಶ್ವರಾಧೀನ ನಿಮಿತ್ತ. ಅದು ಸ್ವತಂತ್ರವಾಗಿರತಕ್ಕಂತಹ ಕರ್ತೃತ್ವ ಶಕ್ತಿ ಅಲ್ಲದು, ಅದು ಪರಮಾತ್ಮನ ಅಧೀನವಾಗಿರತಕ್ಕಂತಹ ಕರ್ತೃತ್ವ ಶಕ್ತಿ. ಅದರಿಂದ ಜೀವನ ಆ ಕರ್ತೃತ್ವ ಶಕ್ತಿಯು ಪರಮಾತ್ಮನ ಅಧೀನವಾಗಿದ್ದೆ. ಆದ್ದರಿಂದ ಅವನು ಸ್ವತಂತ್ರ ಕರ್ತ ಅಲ್ಲ. ನಾಹಂ ಕರ್ತ ಹರಿಕರ್ತ. ನಾವು ಮಾಡ್ತೇವೆ, ಆದರೆ ನಾವು ಮಾಡೋದಿಲ್ಲ ಅಂತ ಹೇಳ್ತೇವೆ. ಅದರ ಅರ್ಥ ಏನು? ಯಾವುದೇ ಕಾರ್ಯವನ್ನು ಮಾಡೋದ್ರಲ್ಲಿ ನಾವು ಸ್ವತಂತ್ರರಲ್ಲ. ಸ್ವಾತಂತ್ರ್ಯ ಇರುವಂಥದ್ದು ಪರಮಾತ್ಮನಿಗೆ. ನಮ್ಮ ಸ್ವಾತಂತ್ರ್ಯ ಅದು ಒಂಥರ ದತ್ತ ಸ್ವಾತಂತ್ರ್ಯ, ಅದು ಪರಮಾತ್ಮನ ಅಧೀನವಾಗಿರತಕ್ಕಂತಹ ಸ್ವಾತಂತ್ರ್ಯ. ಆದ್ದರಿಂದ ಕರ್ಮದ ಲೇಪ ಅನ್ನೋದು ಇವನಿಗೆ ಇರುತ್ತೆ, ಪರಮಾತ್ಮನಿಗೆ ಅದ್ಯಾವುದೂ ಲೇಪ ಇಲ್ಲ. ಆದ್ದರಿಂದ ಈ ತರಹ ವ್ಯತ್ಯಾಸ ಜೀವಬ್ರಹ್ಮರಿಗೆ ವ್ಯತ್ಯಾಸ ಇರೋದರಿಂದ ಜೀವಬ್ರಹ್ಮ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಯಥಾಭೂತ ಪೃಥಗ್ಭಾವಂ ಎಂಬ ಶ್ಲೋಕಕ್ಕೆ ಮತ್ತೊಂದು ಅರ್ಥವನ್ನು ಹೇಳುವುದರ ಮೂಲಕವಾಗಿ ಜೀವೇಶ್ವರಾದಿಗಳ ಭೇದವನ್ನೂ ತಿಳಿದವನು, ಪರಮಾತ್ಮನನ್ನು ಹೀಗೆ ಅಂತ ತಿಳಿದವನು ಅವನು ಬ್ರಹ್ಮನನ್ನು ಹೊಂತಾನೆ. ಮತ್ತು ಯಥಾಭೂತ ಪೃಥಗ್ಭಾವಂ, ಹಿಂದಿನ ಅರ್ಥದಲ್ಲಿ ಎಲ್ಲ ಜೀವರು ಭಿನ್ನ ಭಿನ್ನರಾಗಿದ್ದಾರೆ, ಪರಮಾತ್ಮನಲ್ಲಿ ಇದ್ದಾರೆ ಅಂತ ಯಾವಾಗ ತಿಳ್ಕೊಳ್ತಾನೋ ಆವಾಗ ಅವನು ಬ್ರಹ್ಮನನ್ನು ಹೊಂತಾನೆ ಅಂತ ಹಿಂದಿನ ಅರ್ಥ ಹೇಳಿತು. ಈ ಅರ್ಥಲ್ಲೇನು? ಯಾವಾಗ ಸಾಧಕನು ಇದನ್ನು ತಿಳ್ಕೊಳ್ತಾನೆ, ಯಾವುದನ್ನು? ಜೀವೇಶ್ವರರಲ್ಲಿ ಭೇದವನ್ನು ತಿಳಿತಾನೋ ಅವನು ಬ್ರಹ್ಮ ಸಂಪತ್ತನ್ನು ಪಡಿತಾನೆ ಅಂತ ಮತ್ತೊಂದು ಅರ್ಥವನ್ನು ಹೇಳುವ ಮೂಲಕವಾಗಿ ಜೀವಬ್ರಹ್ಮರಿಗೆ ಅಭೇದ ಇಲ್ಲ. ಚೇತನಾತ್ಮಕವಾಗಿರತಕ್ಕ ಸಮಸ್ತ ಜಗತ್ತಿಗೂ ಪರಮಾತ್ಮನಿಗೂ ಅಭೇದ ಇಲ್ಲ. ಅಭೇದವನ್ನು ಹೇಳ್ತಕ್ಕಂತಹ ಶ್ರುತಿಗಳು ಇರ್ಬೋದು, ಆದರೆ ಅವುಗಳ ತಾತ್ಪರ್ಯ ಅದನ್ನು ಅರ್ಥ ಮಾಡಿಕೊಳ್ಳದೆ, ಶ್ರುತಿಯ ಸರಿಯಾದ ಅಭಿಪ್ರಾಯವನ್ನು ತಿಳಿದುಕೊಳ್ಳದೆ ಕೆಲವರು ಐಕ್ಯವಾದವನ್ನು ಪ್ರಾರಂಭಿಸ್ತಾರೆ. ಆದರೆ ಯಾವತ್ತೂ ಬ್ರಹ್ಮ ಜೀವನಲ್ಲ, ಜೀವನೇ ಅಲ್ಲ ಅಂದಮೇಲೆ ಜಡವಾಗಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಪರಮಾತ್ಮ ಜೀವನಲ್ಲ ಎಂಬುದಕ್ಕೆ 5 ಕಾರಣವನ್ನು ಇಲ್ಲಿ ನಿರೂಪಣೆ ಮಾಡಿದ. ಒಂದು, ಶರೀರದ ಸಂಬಂಧದಿಂದಾಗಿ ಜೀವನಿಗೆ ಉತ್ಪತ್ತಿ ಅಂದರೆ ಜೀವ ಹುಟ್ಟುತ್ತಾನೆಂದ್ರೇನು? ಜೀವನಿಗೆ ಶರೀರ ಸಂಬಂಧ, ಜನನ ಮರಣಗಳು. ಜನನ ಮರಣಗಳಂದ್ರೇನು? ಜೀವನಿಗೆ ದೇಹ ಸಂಬಂಧವಾಗುವಂಥದ್ದು, ದೇಹ ವಿಯೋಗವಾಗುವಂಥದ್ದು. ಹೀಗೆ ಶರೀರದ ಉತ್ಪತ್ತಿ ಜೀವನಿಗೆ ಇದೆ ಹೊರತು ಪರಮಾತ್ಮನಿಗಿಲ್ಲ. ಪರಮಾತ್ಮ ಅನಾದಿಯಾಗಿದ್ದಾನೆ. ಆದ್ದರಿಂದ ಮತ್ತೆ ಅವನು ಅವ್ಯಯನಾಗಿದ್ದಾನೆ. ಆದ್ದರಿಂದ ಅವರಿಬ್ಬರಲ್ಲಿ ಒಂದು ಭೇದ ಇದೆ. ಮತ್ತು ಜೀವ ಅವನು ತ್ರಿಗುಣ ಸಂಬಂಧದಿಂದ ನಾನಾ ಕಷ್ಟಗಳನ್ನು ಅನುಭವಿಸ್ತಾನೆ. ಸತ್ವರಜಸ್ತಮೋ ಗುಣಗಳ ಸಂಬಂಧದಿಂದಾಗಿ, ಪ್ರಕೃತಿಯ ಗುಣಗಳಿಂದಾಗಿ ಜೀವನಿಗೆ ಜೀವನದಲ್ಲಿ ಅನೇಕ ಏಳು ಬೀಳುಗಳು ಇರ್ತದೆ, ಅವನು ಕಷ್ಟಪಡ್ತಾನೆ. ಪರಮಾತ್ಮ ಅವನು ತ್ರಿಗುಣ ಅತೀತನಾಗಿದ್ದಾನೆ. ಆದ್ದರಿಂದ ಜೀವನೇ ಬ್ರಹ್ಮನಲ್ಲ. ಇನ್ನು ಶರೀರದ ನಾಶವಾದಾಗ ಜೀವನಿಗೆ ನಾಶ ಅಂದರೆ ಜೀವನಿತ್ಯ, ಶರೀರ ನಾಶವಾಗತ್ತೆ. ಶರೀರದ ನಾಶ ಜೀವನಿಗಿದೆ ಹೊರತು ಪರಮಾತ್ಮನ ಶರೀರಕ್ಕೆ ನಾಶ ಇಲ್ಲ. ಪರಮಾತ್ಮನ ಶರೀರಕ್ಕೂ ಪರಮಾತ್ಮನಿಗೂ ಅಭೇದ. ಅವನ ಶರೀರ ಯಾವತ್ತೂ ಅಪ್ರಾಕೃತ ಶರೀರ, ಅದಕ್ಕೆ ನಾಶವೇ ಇಲ್ಲ. ಜೀವನ ಶರೀರ ಅದು ಪ್ರಾಕೃತಿಕವಾಗಿರತಕ್ಕಂತಹ ಶರೀರ, ಪಾಂಚಭೌತಿಕ ಶರೀರ. ಹಾಗಾಗಿ ಈ ಶರೀರದ ನಾಶವಾಗುವುದರಿಂದ ಜೀವನಿಗೆ ಈ ದೇಹದ ವಿಯೋಗ ಎಂಬ ನಾಶ ಇದೆ, ಆದರೆ ಪರಮಾತ್ಮನಿಗೆ ಅದಿಲ್ಲ. ಮತ್ತು ಜೀವ ಅಸ್ವತಂತ್ರನಾಗಿದ್ದಾನೆ, ಅವನು ಯಾವುದನ್ನು ಮಾಡುವನಲ್ಲ, ಆದರೆ ಪರಮಾತ್ಮ ಎಲ್ಲವನ್ನು ಮಾಡುವನು. ಹೀಗೆ ಜೀವ ಬ್ರಹ್ಮರಿಗೆ ವ್ಯತ್ಯಾಸ ಇರೋದರಿಂದ ಜೀವನಲ್ಲಿರ್ತಕ್ಕಂಥ ಧರ್ಮ ಪರಮಾತ್ಮನಲ್ಲಿಲ್ಲ, ಪರಮಾತ್ಮನಲ್ಲಿರ್ತಕ್ಕಂಥ ಧರ್ಮ ಜೀವನಲ್ಲಿಲ್ಲ. ಮತ್ತು ಜೀವ ಶರೀರತವಾಗಿರತಕ್ಕಂತಹ ದುಃಖಾದಿಗಳನ್ನು ಅನುಭವಿಸ್ತಾನೆ, ಆದರೆ ಪರಮಾತ್ಮ ಅದನ್ಯಾವುದನ್ನು ಅನುಭವಿಸುವುದಿಲ್ಲ. ಅನಶ್ನನ್ ಅನ್ಯಃ ಅಭಿಚಾಕಶೀತಿ. ಇದನ್ನೇ ಈ ಭೇದವನ್ನು ನಿರೂಪಣೆ ಮಾಡುವ
ಸಂದರ್ಭದಲ್ಲಿ ಇದೇ ಅಥರ್ವಣೋಪನಿಷತ್ತು ನಿರೂಪಣೆ ಮಾಡುತ್ತೆ. ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶಶ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ ಅನ್ಯ ಅಭಿಚಾಕಸೀತಿ ಅಂತ. ಈ ಜೀವ ಶರೀರ ಧಾರಣ ಮಾಡಿ ಶರೀರಗತವಾಗಿರತಕ್ಕಂತಹ ಸುಖ ದುಃಖಾದಿಗಳನ್ನು ಅನುಭವಿಸ್ತಾ ಇದ್ದಾನೆ. ಚೆನ್ನಾಗಿ ತಿಂದರೂ ಅವ ಕೃಷ್ಣನಾಗಿದ್ದಾನೆ. ಪರಮಾತ್ಮ ಯಾವುದನ್ನು ತಿನ್ನಲ್ಲ, ಅವನಿಗೆ ಸುಖಾದಿಗಳ ಭೋಗ ಇಲ್ಲ. ಹಾಗಿಲ್ಲದೇ ಇದ್ರೂ ಕೂಡ ಅವನು ಚೆನ್ನಾಗಿ ಇದ್ದಾನೆ. ಅನಶ್ನನ್ ಅನ್ಯ ಅಭಿಚಾಕಸೀತಿ. ಇವ ಮಾತ್ರ ಎಲ್ಲ ಅನುಭವಿಸಿದರೂ ಕೂಡ ಇವನು ಕೃಷ್ಣನಾಗಿ ಇದ್ದಾನೆ. ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ. ಸ್ವಾದು ಅತ್ತಿ ಅಂದರೆ ಸಾಂಸಾರಿಕ ಸುಖ ಚೆನ್ನಾಗಿದೆ ಅಂತ ತಿನ್ನೋದಲ್ಲ, ಚೆನ್ನಾಗಿದೆ ಅಂತ ಅಂದ್ಕೊಂಡು ತಿಂತಾ ಇದ್ದಾನೆ. ಸ್ವಾದು ಅತ್ತಿ ಅನ್ನೋದಕ್ಕೆ ಸ್ವಾದು ಇವ ಅತ್ತಿ ಅಂತ ಖಂಡಾರ್ಥದಲ್ಲಿ ವ್ಯಾಖ್ಯಾನ ಮಾಡ್ತಾರೆ ರಾಯರು. ಇದು ಸಾಂಸಾರಿಕ ಸುಖ, ಇದು ಸ್ವಾದು ಅಲ್ಲ, ಸ್ವಾದಿಷ್ಟ ಅಲ್ಲ, ರುಚಿಕರ ಅಲ್ಲ. ರುಚಿಕರವೋ ಎಂಬಂತೆ ರುಚಿಕರ ಅಂತ ಭ್ರಮಿಸಿಕೊಂಡು ಅದನ್ನು ಅನುಭವಿಸ್ತಾ ಇದ್ದಾನೆ, ನಾನಾ ಕಷ್ಟಪಡ್ತಾ ಇದ್ದಾನೆ. ಆದರೆ ಪರಮಾತ್ಮನೆಂಬ ಜೀವ ಅಲ್ಲ, ಪರಮಾತ್ಮನೆಂಬ ಹಕ್ಕಿ ಯಾವಾಗಲೂ ಏನೂ ತಿಂದಿದ್ರೂ ಕೂಡ ಅದು ಅನಶ್ನನ್ ಅನ್ಯ ಅಭಿಚಾಕಸೀತಿ. ಏನನ್ನು ತಿಳಿದೇ ಇದ್ರೂ ಕೂಡ ಅವನು ಚೆನ್ನಾಗಿದ್ದಾನೆ, ಇವನ್ನೆಲ್ಲವನ್ನು ಅನುಭವಿಸ್ತಾ ಕೃಷ್ಣನಾಗಿದ್ದಾನೆ. ಹೀಗೆ ಜೀವ ಬ್ರಹ್ಮರಲ್ಲಿ ವಿರುದ್ಧವಾಗಿರತಕ್ಕಂತಹ ಧರ್ಮಗಳಿರುವುದರಿಂದ ಇವರಿಬ್ಬರು ಒಂದಾಗಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಆ ಶ್ರುತಿಗಳೇನಿವೆ, ಆ ಶ್ರುತಿಗಳ ಅರ್ಥವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಕೆಲವರು ಜೀವಬ್ರಹ್ಮ ಒಂದೇ ಅಂತ ಹೇಳ್ತಾರೆ. ಹೀಗೆ ಜೀವಬ್ರಹ್ಮ ಒಂದೇ ಅಲ್ಲ ಅಂತ ಹೇಳಲಿಕ್ಕೆ, ಜೀವಬ್ರಹ್ಮ ಭೇದ ನಿರೂಪಣೆ ಮಾಡಲಿಕ್ಕೆ ಬೇಕಾದಷ್ಟು ಕಾರಣಗಳಿವೆ. ಅದೆಲ್ಲವನ್ನು ಕೂಡ ಎಲ್ಲ ಪ್ರಕರಣ ಗ್ರಂಥಗಳಲ್ಲಿ ಮತ್ತು ನ್ಯಾಯಾಮೃತ ಚಂದ್ರಿಕಾದಿ ಗ್ರಂಥಗಳಲ್ಲಿ ಚೆನ್ನಾಗಿ ಪ್ರಮಾಣ ಸಹಿತವಾಗಿ ನಿರೂಪಣೆ ಮಾಡಿದ್ದಾರೆ. ಅದರಿಂದ ಜೀವಬ್ರಹ್ಮರಿಗೆ ಏನು ಅದ್ವೈತವನ್ನು ಹೇಳ್ತಾರೆ, ಆ ಅದ್ವೈತದ ಶಂಕೆಯನ್ನು ನಿವಾರಣೆ ಮಾಡುವ ದೃಷ್ಟಿಯಿಂದಲೂ ಕೂಡ ಈ ಶ್ಲೋಕ ಹೊರಟಿದೆ ಅಂತ ಮತ್ತೊಂದು ಅರ್ಥವನ್ನು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಮೋಪಲಿಪ್ಯತೆ ಸರ್ವತ್ರ ಅವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಈಗ ಪರಮಾತ್ಮ ಎಲ್ಲ ಕಡೆ ಇದ್ದರೂ ಕೂಡ ಅವನಿಗೆ ಯಾವುದರ ಲೇಪ ಇಲ್ಲ, ಎಲ್ಲ ದೇಹದಲ್ಲಿದ್ದಾನೆ. ಜೀವನ ದೇಹ ಪ್ರಾಕೃತ ಶರೀರ, ಪ್ರಾಕೃತ ಶರೀರದಲ್ಲಿರ್ತಕ್ಕಂತಹ ಜೀವನಿಗೆ ಅದರ ಲೇಪ ಉಂಟಂತಾದರೆ ಪರಮಾತ್ಮನಿಗೆ ಯಾಕಿಲ್ಲ ಅಂದರೆ ಅದು ಆಕಾಶದ ಹಾಗೆ. ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ. ಪರಮಾತ್ಮ ಎಲ್ಲರ ದೇಹದಲ್ಲಿದ್ದರೂ ಕೂಡ ಆ ದೇಹದಲ್ಲಿ ಇರತಕ್ಕಂತಹ ಯಾವುದೇ ದೋಷಗಳ ಲೇಪ ಅವನಿಗಿಲ್ಲ. ಹಾಗಿರ್ಲಿಕ್ಕೆ ಹೇಗೆ ಸಾಧ್ಯ? ಎಲ್ಲ ಕಡೆ ಇದೆ ಅಂತಾದರೆ ಅದರ ಲೇಪ ಇರಲೇಬೇಕಲ್ಲ. ಎಲ್ಲ ಜೀವರಲ್ಲಿ ಇದ್ದಾನೆ, ಎಲ್ಲ ಜೀವಗತ ದೇಹದಲ್ಲಿದ್ದಾನೆ ಅಂತಾದರೆ ಹೇಗೆ ದೇಹಗತವಾಗಿರತಕ್ಕಂತಹ ದೋಷಗಳು ಜೀವನಿಗೆ ಅಂಟಿಕೊಡುತ್ತದೋ ಹಾಗೆ ಪರಮಾತ್ಮನಿಗೆ ಯಾಕೆ ಅಂಟಿಕೊಳ್ಳೋದಿಲ್ಲ ಅಂದರೆ ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾನೆ. ಯಥಾ ಸರ್ವಗತಂ ಸೌಕ್ಷ್ಮ್ಯಾದ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರ ಅವಸ್ಥಿತೋ ದೇಹೇ ಸರ್ವತ್ರ ಅವಸ್ಥಿತೋ ದೇಹೇ ತಥಾತ್ಮ ನೋಪಲಿಪ್ಯತೆ. ಪರಮಾತ್ಮ ಎಲ್ಲ ಕಡೆ ಇದ್ದರೂ ಕೂಡ ಅವನಿಗೆ ಯಾವುದೇ ನಿಚೋಚ್ಚ ದೇಹಗಳಲ್ಲಿದ್ದರೂ ಸಹ ಅವನಿಗೆ ಯಾವುದೇ ಲೇಪ ಎಂಬುದು ಇಲ್ಲ. ಅದಕ್ಕೆ ಒಂದು ದೃಷ್ಟಾಂತವಾಗಿ ಹೇಳ್ತಾನೆ ಕೃಷ್ಣ. ಯಥಾ ಆಕಾಶ ಸರ್ವಗತಂ ಆಕಾಶಂ ಯಥಾ ನೋಪಲಿಪ್ಯತೆ. ಆಕಾಶ ಅಂದ್ರೇನು? ಸ್ಪೇಸ್. ಇದಕ್ಕೆ ಎಲ್ಲ ಸಂಪರ್ಕ ಇದೆ. ಮಣ್ಣಿನ ಸಂಪರ್ಕ ಇದೆ, ಕೆಸರಿನ ಸಂಪರ್ಕ ಇದೆ, ಹೊಲಸು ಸ್ವಚ್ಛ ಎಲ್ಲ ಕಡೆ ಇರ್ತದೆ. ಆದರೆ ಯಾವ ವಸ್ತುಗಳ ಒಂದು ಗುಣದೋಷಗಳು ಇದರಲ್ಲಿದೆಯಾ? ಇಲ್ಲ. ಈ ಸ್ಪೇಸಲ್ಲಿ ಎಲ್ಲ ವಸ್ತುಗಳ ಸಂಪರ್ಕ ಆಗುತ್ತೆ. ಮಣ್ಣು, ನೀರು, ಕೆಸರು, ಹೊಲಸು ಎಲ್ಲ ಪದಾರ್ಥಗಳ ಸಂಪರ್ಕ ಆಗುತ್ತೆ. ಎಲ್ಲ ಪದಾರ್ಥಗಳ ಸಂಪರ್ಕ ಇದ್ದರೂ ಕೂಡ ಆಯಾ ವಸ್ತುಗಳ ಒಂದು ಗುಣದೋಷಗಳು ಆಕಾಶಕ್ಕೆ ಅಂಟಿಕೊಳ್ತದಾ? ಇಲ್ಲ, ಅದ್ಯಾವುದೂ ಅಂಟಿಕೊಳ್ಳೋದಿಲ್ಲ. ಹೇಗೋ ಹಾಗೆ ಪರಮಾತ್ಮನು ಕೂಡ ನೀಚರು ಉಚ್ಚರು ಎಂಬ ಅನೇಕ ಜೀವರ ದೇಹದಲ್ಲಿ ಇದ್ದರೂ ಕೂಡ ಆಯಾ ದೇಹಗತವಾಗಿರ್ತಕ್ಕಂತಹ ಗುಣದೋಷಗಳ ಲೇಪ ಎಂಬುದು
ಅವನಿಗೆ ಇಲ್ಲ. ಇದಕ್ಕೆ ಕಾರಣ ಏನು? ಆಕಾಶ ಮತ್ತು ಪರಮಾತ್ಮ ಸೂಕ್ಷ್ಮವಾಗಿರುವಂಥದ್ದು. ಈಗ ಸೂರ್ಯ ಇದ್ದಾನೆ, ಸೂರ್ಯ ಇಡೀ ಜಗತ್ತನ್ನು ಬೆಳಗ್ತಾನೆ. ಎಲ್ಲ ಜಗತ್ತನ್ನು ಹೇಗೆ ಬೆಳಗ್ತಾನೋ ಹಾಗೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಸಮಸ್ತ ಕ್ಷೇತ್ರವನ್ನು ಕೂಡ, ಅಂದರೆ ಮಹಾಭೂತಾದಿ ಸಮುದಾಯವನ್ನು ಅವನು ಪ್ರಕಾಶಪಡಿಸ್ತಾನೆ. ಅಲ್ಲಿ ಪರಮಾತ್ಮ ಮತ್ತು ಸಮಸ್ತ ಜಗತ್ತು ಇವುಗಳಿರ್ತಕ್ಕಂತಹ ಅಂತರ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾದಾಗ ನಮಗಿದು ಸ್ಪಷ್ಟವಾಗುತ್ತೆ. ಯಥಾ ಹೇಗೆ ಸರ್ವಗತಂ ಎಲ್ಲೆಡೆಯೂ ಇರತಕ್ಕಂತಹ ಆಕಾಶವು ಸೂಕ್ಷ್ಮವಾದುದರಿಂದ ನ ಉಪಲಿಪ್ಯತೆ, ಲೇಪವನ್ನು ಹೊಂದುವುದಿಲ್ಲವೋ, ಯಾವುದರ ಲೇಪವನ್ನು ಹೊಂದುವುದಿಲ್ಲವೋ, ತಥಾ ಹಾಗೆಯೇ ಸರ್ವತ್ರ ಅವಸ್ಥಿತ ಸರ್ವತ್ರ ದೇಹೇ, ಎಲ್ಲರ ದೇಹದಲ್ಲಿ ಉಚ್ಚ ನೀಚಗಳಾದ ಎಲ್ಲ ದೇಹಗಳಲ್ಲಿಯೂ ಅವಸ್ಥಿತ ಅಪಿ ಇರೋನಾದರೂ ಕೂಡ ಆತ್ಮ ಪರಮಾತ್ಮನು ನ ಉಪಲಿಪ್ಯತೆ, ಅವನು ಲೇಪ ಹೊಂದೋದಿಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ. ಪರಮಾತ್ಮನಃ ಲೇಪಾಭಾವಂ, ಪರಮಾತ್ಮನಿಗೆ ಯಾವುದೇ ಲೇಪ ಇಲ್ಲ ಎಂಬುದನ್ನು ದೃಷ್ಟಾಂತೇನ ಉಪಾದಯತಿ, ಒಂದು ಉದಾಹರಣೆ ಕೊಟ್ಟು ಉತ್ಪಾದನೆ ಮಾಡ್ತಾ ಇದ್ದಾನೆ ಕೃಷ್ಣ. ಯಥಾ ಅಂತ, ಯಥಾ ಸರ್ವಗತಂ ಸೂಕ್ಷ್ಮಾತ್ ಆಕಾಶಂ ನೋಪಲಿಪ್ಯತೆ, ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ ಅಂತ. ಪಂಕಾದಿ ಸರ್ವಗತಮಪಿ ಆಕಾಶಂ, ಆಕಾಶ ಎಲ್ಲಿ? ಎಲ್ಲ ಕಡೆ, ಕೆಸರಿನಲ್ಲಿ ಆಕಾಶ ಇದೆ, ಎಲ್ಲ ಕಡೆಯೂ ಆಕಾಶ ಇದೆ. ಪಂಕಾದಿ ಸರ್ವಗತಮಪಿ, ಕೆಸರೇ ಮೊದಲಾದ ಎಲ್ಲ ಕಡೆಯೂ ಆಕಾಶದಲ್ಲಿ ಇದ್ದರೂ ಕೂಡ ಸೂಕ್ಷ್ಮಾತ್ ಅಪ್ರತಿಘತ್ವಾತ್, ಸೂಕ್ಷ್ಮಾತ್ ಅಂದರೆ ಅಪ್ರತಿಘತ್ವ, ಅದು ಬಹಳ ಸೂಕ್ಷ್ಮವಾಗಿದೆ. ಆದ್ದರಿಂದ ಅದಕ್ಕೆ ಹೇಗೆ ಲಿಪ್ತವಾಗುವುದಿಲ್ಲವೋ ತಥಾ ಹಾಗೆಯೇ ಅಂತ. ತಥಾ ಹಾಗೆಯೇ ಸರ್ವತ್ರ ನೀಚೋಚ್ಚಾದಿ ದೇಹೇ, ಹಾಗೆ ಎಲ್ಲ ನೀಚೋಚ್ಚಾದಿ ದೇಹದಲ್ಲಿ ಸ್ಥಿತ ಅಪಿ ಇದ್ದರೂ ಕೂಡ ಆತ್ಮ ಪರಮಾತ್ಮನು ನೋಪಲಿಪ್ಯತೆ, ಯಾವುದೇ ಲೇಪವನ್ನು ಹೊಂದುವುದಿಲ್ಲ, ಯಾವುದರಿಂದಲೂ ಅವನು ಲಿಪ್ತನಾಗುವುದಿಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ. ಯಥಾ ಪ್ರಕಾಶಯತಿ ಏಕಃ ಕೃಷ್ಣಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಹೇ ಭಾರತ ಅರ್ಜುನ, ಹೇಗೆ ಏಕಃ ರವಿಃ ಒಬ್ಬನೇ ಸೂರ್ಯ, ಏಕಃ ರವಿಃ ಒಬ್ಬನೇ ಸೂರ್ಯ, ಇಮಂ ಲೋಕಂ ಪ್ರಕಾಶಯತಿ, ಇಡೀ ಲೋಕವನ್ನು ಈ ಸೂರ್ಯನೊಬ್ಬನೇ ಬೆಳಗ್ತಾನೆ ನೋಡಿ, ಇಡೀ ಲೋಕವನ್ನೆಲ್ಲ ಬೆಳಗ್ತಾನೆ. ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಅವನು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬೆಳಗಿ ಅವನು ಕ್ಷೇತ್ರಜ್ಞನಾಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಯಥಾ ಹೇಗೆ, ಹೇ ಭಾರತ, ಹೇ ಅರ್ಜುನ, ಯಥಾ ಹೇಗೆ ರವಿ ಏಕಃ ರವಿ ಒಬ್ಬನೇ ಸೂರ್ಯ, ಏಕಃ ರವಿ ಒಬ್ಬನೇ ಸೂರ್ಯನು, ಕೃಷ್ಣಂ ಎಲ್ಲ, ಇಮಂ ಲೋಕಂ ಈ ಎಲ್ಲ ಲೋಕವನ್ನು, ಈ ಲೋಕವನ್ನೆಲ್ಲ ಪ್ರಕಾಶಯತಿ ಹೇಗೆ ಬೆಳಗುತ್ತಾನೋ, ತಥಾ ಹಾಗೆಯೇ ಕ್ಷೇತ್ರಿ ಅಂದರೆ ಪರಮಾತ್ಮ, ಕ್ಷೇತ್ರಿ ಪರಮಾತ್ಮನು ಎಲ್ಲ ಕ್ಷೇತ್ರಗಳಿದ್ದಾನವನು, ಆದ್ದರಿಂದ ಎಲ್ಲ ಕ್ಷೇತ್ರಗಳಿರೋನಾದ್ದರಿಂದ ಅವನು ಕ್ಷೇತ್ರವುಳ್ಳವನು ಕ್ಷೇತ್ರಿ. ಎಲ್ಲ ಕ್ಷೇತ್ರವು ಅವನದ್ದೇ, ಎಲ್ಲವೂ ಅವನದ್ದೇ. ಈಶಾವಾಸ್ಯಮಿದಂ ಸರ್ವಂ, ಹಾಗಾಗಿ ಎಲ್ಲ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾನೆ ಅವನು. ಅಂತಹ ಕ್ಷೇತ್ರ ಉಳ್ಳಂತಹ ಆ ಪರಮಾತ್ಮ ಅವನೊಬ್ಬನೇ ಕ್ಷೇತ್ರಂ ಕೃಷ್ಣಂ ಕ್ಷೇತ್ರಂ, ಎಲ್ಲ ಕ್ಷೇತ್ರಗಳನ್ನು ಕೂಡ ಪ್ರಕಾಶಯತಿ ಅವನು ಬೆಳಗಿಸ್ತಾ ಇದ್ದಾನೆ. ಆದ್ದರಿಂದಲೇ ಅವನು ಕ್ಷೇತ್ರಜ್ಞ ಅಂತ ಹೇಳ್ಕೊಂಡಿದ್ದು. ಯತ್ ಕ್ಷೇತ್ರಜ್ಞತ್ವ ವಿಶಿಷ್ಟತೆಯ ಭಗವಜ್ಞಾನಾರ್ಥಂ ಕ್ಷೇತ್ರಾಧಿಕಂ ಉಕ್ತಂ ತತ್ ಕ್ಷೇತ್ರಜ್ಞತ್ವಂ ದೃಷ್ಟಾಂತೇನ ವ್ಯಕ್ತಿ. ಈ ಜಗತ್ತು ಕ್ಷೇತ್ರ, ಪರಮಾತ್ಮ ಕ್ಷೇತ್ರಜ್ಞ. ಪರಮಾತ್ಮನಲ್ಲಿ ಕ್ಷೇತ್ರಜ್ಞತ್ವ ಹೇಗಿದೆ? ಯಾವ ಕ್ಷೇತ್ರಜ್ಞತ್ವ ಈ ಪರಮಾತ್ಮನಲ್ಲಿ ಇದೆಯೋ ಅಂತಹ ಕ್ಷೇತ್ರಜ್ಞತ್ವ ವಿಶಿಷ್ಟನಾಗಿರತಕ್ಕಂತಹ ಭಗವಂತನನ್ನು ನಾವು ತಿಳ್ಕೊಳ್ಬೇಕಾದ್ರೆ ಕ್ಷೇತ್ರ ಮೊದಲಾದವುಗಳನ್ನು ತಿಳ್ಕೊಳ್ಬೇಕು ಅಂತ ಅದರ ನಿರೂಪಣೆಯನ್ನು ಇಷ್ಟರವರೆಗೆ ಮಾಡಿದ. ಅಂತಹ ಕ್ಷೇತ್ರಜ್ಞ
ಪರಮಾತ್ಮ ಆ ಕ್ಷೇತ್ರಜ್ಞತ್ವ ದೃಷ್ಟಾಂತದಿಂದ ಹೇಳ್ತಾ ಇದ್ದಾನೆ. ಸೂರ್ಯನ ಒಂದು ಉದಾಹರಣೆ ಕೊಟ್ಟು ಹೇಗೆ ಸೂರ್ಯ ಈ ಸಮಗ್ರ ಪ್ರಪಂಚವನ್ನು ಬೆಳಗ್ತಾನೋ ಹಾಗೆ ಪರಮಾತ್ಮ ಎಲ್ಲ ಕ್ಷೇತ್ರದಲ್ಲಿಯೂ ಇದ್ದಾನೆ, ಎಲ್ಲವನ್ನು ನೋಡ್ತಾ ಇದ್ದಾನೆ, ಎಲ್ಲವನ್ನು ತಿಳಿತಾನೆ. ಆದ್ದರಿಂದ ಅವನು ಕ್ಷೇತ್ರಜ್ಞ. ಈ ಕ್ಷೇತ್ರಜ್ಞತ್ವ ಹೇಗೆ ಪರಮಾತ್ಮನಿಗೆ ಅಂದರೆ ಆ ಕ್ಷೇತ್ರಜ್ಞತ್ವವನ್ನು ಸೂರ್ಯನ ಪ್ರಕಾಶದ ದೃಷ್ಟಾಂತದಿಂದ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಯತ್ಕ್ಷೇತ್ರಜ್ಞತ್ವ ವಿಶಿಷ್ಟತೆಯ, ಯಾವ ಕ್ಷೇತ್ರಜ್ಞತ್ವ ವಿಶಿಷ್ಟ ಆಗಿರತಕ್ಕಂತಹ ಭಗವಜ್ಞಾನಾರ್ಥಂ, ಭಗವಂತನ ಜ್ಞಾನಕ್ಕೋಸ್ಕರವಾಗಿ ಕ್ಷೇತ್ರಾಧಿಕ ಮುಕ್ತಂ, ಈ ಕ್ಷೇತ್ರ ಮೊದಲಾದವನ್ನು ಈವರೆಗೆ ಹೇಳಿದರೋ ತತ್ ಅಂತಹ ಕ್ಷೇತ್ರಜ್ಞತ್ವಂ, ಅಂತಹ ಕ್ಷೇತ್ರಜ್ಞತ್ವವನ್ನು ದೃಷ್ಟಾಂತೇನ ವಿನಕ್ತಿ, ದೃಷ್ಟಾಂತದೊಂದಿಗೆ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಯಥಾ ಅಂತ, ಯಥಾ ಏಕಃ ರವಿಃ, ಹೇಗೆ ಒಬ್ಬನೇ ಸೂರ್ಯನು ಇಮಂ ಲೋಕಂ, ಇಡೀ ಈ ಸಮಸ್ತ ಲೋಕವನ್ನು ಪ್ರಕಾಶಯತಿ, ಪ್ರಕಾಶಗೊಳಿಸ್ತಾನೋ ತಥಾ ಹಾಗೆಯೇ ಏಕಃ ಕ್ಷೇತ್ರಿ, ಒಬ್ಬನೇ ಕ್ಷೇತ್ರಿ, ಕ್ಷೇತ್ರಜ್ಞನಾಗಿರ್ತಕ್ಕಂಥ ಪರಮಾತ್ಮ, ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥವ, ಅಂತಹ ಕ್ಷೇತ್ರಸ್ಥನಾಗಿರ್ತಕ್ಕಂಥ ಪರಮಾತ್ಮ ಕೃಷ್ಣಂ ಕ್ಷೇತ್ರಂ, ಸಮಗ್ರ ಈ ಕ್ಷೇತ್ರವನ್ನು ಚೇತನಾರೂಪಂ, ಅಚೇತನ ರೂಪವಾಗಿರ್ತಕ್ಕಂತಹ ಪ್ರಪಂಚವನ್ನು ಪ್ರಕಾಶಯತಿ, ಅವನು ಬೆಳಗ್ತಾ ಇದ್ದಾನೆ, ಅಂದರೆ ಜ್ಞಾನಗೋಚರವನ್ನಾಗಿಸಿ ಅವನು ಕ್ಷೇತ್ರಜ್ಞನಾಗಿದ್ದಾನೆ ಅಂತ ಅರ್ಥ. ಇಂತಹ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂಚ ಏ ವಿದುಹು ಯಾಂತಿ ತೇ ಪರಂ. ಇಂತಹ ಕ್ಷೇತ್ರ, ಈ ಜಗತ್ತು ಮತ್ತು ಅದನ್ನು ಬೆಳಗ್ತಾ ಇರತಕ್ಕಂಥ ಪರಮಾತ್ಮ, ಇಬ್ಬರು ಬೇರೆ ಬೇರೆ. ಈ ಕ್ಷೇತ್ರ ಬೇರೆ, ಚೇತನಾತ್ಮಕವಾಗಿರ್ತಕ್ಕಂತಹ ಪ್ರಪಂಚ ಬೇರೆ. ಇಂತಹ ಕ್ಷೇತ್ರವನ್ನು ನೋಡ್ತಾ ಇರತಕ್ಕಂತಹ, ಕ್ಷೇತ್ರವನ್ನು ಪ್ರಕಾಶನಗೊಳಿಸ್ತಾ ಇರತಕ್ಕಂತಹ ಪರಮಾತ್ಮನು ಬೇರೆ. ಇವರಿಬ್ಬರ ಅಂತರಂ, ಭೇದವನ್ನು ಯಾರು ಜ್ಞಾನಚಕ್ಷುಷ, ಜ್ಞಾನದೃಷ್ಟಿಯಿಂದ ಯಾರು ವಿದುಹು ತಿಳಿತಾರೋ ಅಂಥವರು ಭೂತ ಪ್ರಕೃತಿ ಮೋಕ್ಷಂ, ಅಂಥವರು ಈ ಭೂತ ಪ್ರಕೃತಿ ಬಂಧದಿಂದ ಭೂತ ಪ್ರಕೃತಿ ಮೋಕ್ಷಂ, ಈ ಭೂತ ಅಂದರೆ ಜೀವರು ಮತ್ತು ಪ್ರಕೃತಿ, ಇವುಗಳಿಂದ ಬಿಡುಗಡೆ, ಈ ಚೇತನಾತ್ಮಕವಾಗಿರ್ತಕ್ಕಂಥ ಪ್ರಪಂಚದಿಂದ ಬಿಡುಗಡೆಯನ್ನು ಹೊಂದಿ ಪರಂ ಯಾಂತಿ, ಅವರು ಪರಗತಿಯನ್ನು ಅವರು ಹೊಂತಾರೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಫಲೋಕ್ತ್ಯ ಅಧ್ಯಾಯಾರ್ಥ ಉಪಸಂಹರತಿ, ಈ ಅಧ್ಯಾಯದ ಫಲವನ್ನು ಕ್ಷೇತ್ರನ ತಿಳ್ಕೊಳ್ಳೋದ್ರಿಂದ ಈ ಅಧ್ಯಾಯ ಹೇಳ್ತಕ್ಕಂಥ ಎಲ್ಲ ಪ್ರಮೇಯಗಳನ್ನು ತಿಳ್ಕೊಳ್ಳೋದ್ರಿಂದ ಏನು ಫಲ ಅದನ್ನು ಹೇಳ್ತಾ ಇರೋದಿಲ್ಲಿ, ಮೋಕ್ಷನ ಹೊಂತಾನೆ ಅಂಥೇಳಿ ಆ ಫಲವನ್ನು ಹೇಳುವ ಮೂಲಕವಾಗಿ ಈ ಅಧ್ಯಾಯದ ವಿಷಯವನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಕ್ಷೇತ್ರೇತಿ ಕ್ಷೇತ್ರಜ್ಞಯೋ ಏವಂ ಉಕ್ತ ಪ್ರಕಾರೇಣ ಅಂತರಂ ಭೇದಂ ಜ್ಞಾನಚಕ್ಷ, ಹೀಗೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವರಲ್ಲಿರ್ತಕ್ಕಂತಹ ಭೇದವನ್ನು ಏವಂ ಈ ರೀತಿಯಾಗಿರತಕ್ಕಂತಹ, ಅಂದರೆ ಹಿಂದೆ ಹೇಳಿದಂತೆ ಅಂತರಂ ಭೇದವನ್ನು ಜ್ಞಾನಚಕ್ಷುಷ ವಿವೇಕ ದೃಷ್ಟಿಯಿಂದ ವಿದು ಯಾವ ತಿಳಿಯುತ್ತಾರೋ ತಥಾ ಹಾಗೆಯೇ ಭೂತೇಭ್ಯ ಪ್ರಕೃತಿಯಶ್ಚ ಜೀವಾನ ಮೋಕ್ಷ, ಈ ಭೂತಗಳಿಂದಲೂ ಪ್ರಕೃತಿಯಿಂದಲೂ ಅಂದರೆ ಈ ಸಂಸಾರದಿಂದ ಜೀವರಿಗೆ ಮೋಕ್ಷ ಅದು ಏನೈತಿ, ಯಾವುದರಿಂದ ಆಗತ್ತೆ ಅಂತ ತಿಳ್ಕೊಳ್ತಾರೋ ಭೂತಾನಾಂ ಜೀವಾನಾಂ ಅಚೇತನ ಪ್ರಕೃತಿ ಸಕಾಶಾತ್ ಮೋಕ್ಷ ಏನ ತದ ಅಭಿಮಾನಿತ್ವಾದಿಕಂ ಪ್ರಾವುಕ್ತ ಮೋಕ್ಷಾಧನಂ. ಇಂತಹ ಭೂತಗಳಿಂದಲೂ ಮತ್ತು ಪ್ರಕೃತಿಯಿಂದಲೂ ಈ ಸಂಸಾರ ಬಂಧನದಿಂದ ಜೀವರಿಗೆ ಮೋಕ್ಷ ಎಂಬುದು ಯಾವುದರಿಂದ ಆಗತ್ತೋ ಅಥವಾ ಭೂತಾನಾಂ ಜೀವರಿಗೆ ಅಚೇತನ ಪ್ರಕೃತಿಯ ಸಕಾಶಾತ್ ಅಚೇತನವಾಗಿರ್ತಕ್ಕಂತಹ ಪ್ರಕೃತಿಯ ಬಂಧದಿಂದಾಗಿ ಈ ಸಂಸಾರ ಈ ಕಷ್ಟ ಇರುವಂಥದ್ದು. ಅಂತಹ ಜೀವರಿಗೆ ಅಚೇತನ ಪ್ರಕೃತಿಯ ದೆಸೆಯಿಂದ ಮೋಕ್ಷವು ಯಾವುದರಿಂದ ಆಗ್ತದೋ ತತ್ ಅಂತಹ ಯಾವುದು ಹಿಂದೆ ಹೇಳಿರುವಂಥದ್ದು ಈವರೆಗೆ ಹೇಳಿರತಕ್ಕಂತಹ ಏನು ಸಾಧನೆ ಇದೆ, ಅಮಾನಿತ್ವಂ ಅದಂಬಿತ್ವಂ ಅನ್ನಲ್ಲಿ ಹೇಳಿದ್ನಲ್ವ, ಅಲ್ಲಿ ಆ ಸಾಧನೆಗಳು
ತದಮಾನಿತ್ವಾದಿಕಂ ಅಮಾನಿತ್ವ ಮದಂಬಿತ್ವಂ ಇತ್ಯಾದಿ ಹಿಂದೆ ಹೇಳ್ತಕ್ಕಂತಹ ಮೋಕ್ಷ ಸಾಧನವನ್ನು ಯೇ ವಿದುಹು ಯಾರು ತಿಳಿತಾರೋ ತೇ ಅವರು ಬ್ರಹ್ಮಯಾಂತಿ ಬ್ರಹ್ಮನನ್ನು ಹೊಂತಾರೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಹೀಗೆ ಇಷ್ಟು ವಿಚಾರಗಳನ್ನು ಕ್ಷೇತ್ರ ಅಂದ್ರೇನು, ಅದರ ವಿಕಾರಗಳೇನು, ಅದನ್ನು ಪ್ರವೃತ್ತಿ ಮಾಡುವವರು ಯಾರು, ಅದಕ್ಕೆ ಪ್ರೇರಕ ಯಾರು, ಅವನ ಮಹಾತ್ಮ್ಯ ಪ್ರಭಾವ ಎಂಥದ್ದು, ಅಂತಹ ಪ್ರೇರಕನಾಗಿರ್ತಕ್ಕಂತಹ ವ್ಯಕ್ತಿ ಮತ್ತು ಈ ಕ್ಷೇತ್ರಜ್ಞ ಹಾಗೂ ಕ್ಷೇತ್ರ ಇವರಿಬ್ಬರ ಮಧ್ಯದಲ್ಲಿ ಭೇದ ಇದೆ, ಅಂತರ ಇದೆ. ಮತ್ತು ಅಂತಹ ಪರಮಾತ್ಮನನ್ನು ತಿಳ್ಕೊಳ್ಬೇಕು. ಅಂತಹ ಪರಮಾತ್ಮ ತಿಳ್ಕೊಳ್ಳಿಕ್ಕೆ ಇರತಕ್ಕಂತಹ ಅಮಾನಿತ್ವ ಮದಂಬಿತ್ವ ಇತ್ಯಾದಿ ಸಾಧನಗಳು ಎಲ್ಲ ವಿಚಾರಗಳನ್ನು ಹೇಳೋ ಮೂಲಕವಾಗಿ ಈ ಅಧ್ಯಾಯವನ್ನು ಸಮಾಪ್ತಿಗೊಳಿಸ್ತಾ ಇದ್ದಾರೆ. ಈ ಒಂದು ಅಧ್ಯಾಯದ ಪರಿಸಮಾಪ್ತಿಯೊಂದಿಗೆ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತು.